ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಗ್ರಾಮೋನ್ ಕೇಂದ್ರಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಡಿಸ್ಟಿಕ್ಗೆ ಮತ್ತು ಯಾವ ತಾಲೂಕಿಗೆ ಮತ್ತು ಯಾವೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಗ್ರಾಮಗಳಿಗೆ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ವಿಡಿಯೋದಲ್ಲಿ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಒಂದು ಊರು ಕೂಡ ಈ ಒಂದು ಲಿಸ್ಟ್ನಲ್ಲಿ ಇರ್ಬೋದು, ಸೊ ನೋಡ್ಕೊಳ್ಳಿ. ಇದ್ದರೆ ನಿಮಗೂ ಕೂಡ ಅನುಕೂಲ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ. ಮೊದಲನೇದಾಗಿ ಯಾವೊಂದು ಜಿಲ್ಲೆಗೆ ಅಂತ ನೋಡೋಣ. ಮೊದಲನೇದಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಡಿಸ್ಟಿಕ್ನಲ್ಲಿ, ಅದರಲ್ಲಿ ಅಜ್ಜಮಪುರ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಯಾಕಂದರೆ ನೋಡಿ, ಭಾಳಷ್ಟು ತಾಲೂಕುಗಳಿಗೆ ಅರ್ಜಿ ಆಹ್ವಾನ. ಸೊ ವಿಡಿಯೋ ತುಂಬ ದೊಡ್ಡದಿದೆ, ಸೊ ವೇಟ್ ಮಾಡಿ, ನಿಮ್ಮೂರು ಕೂಡ ಬರ್ಬೋದು. ಇಲ್ಲಿ ಅಜ್ಜಮಪುರ ತಾಲೂಕಿಗೆ, ಅದರಲ್ಲಿ ಚಿಕ್ಕವಂಗನಗಲ್ ಅಂತಿದೆ ನೋಡಿ, ಚಿಕ್ಕನಹೊಣಗಲ್, ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಗ್ರಾಮೋನ್ ಕೇಂದ್ರ ಅರ್ಜಿ ಆಹ್ವಾನಿಸಲಾಗಿದೆ. ಮುಗುಳಿ ಅಂತಿದೆ, ಸೊ ಮುಗುಳಿ, ಈ ಒಂದು ಮುಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿಯಾಗಿ ಚಿಕ್ಕಮಗಳೂರು ತಾಲೂಕು ಔತಿ ಗ್ರಾಮ ಪಂಚಾಯತಿ ಕೂಡ ಅರ್ಜಿ ಆಹ್ವಾನ. ಬಿದಿರೆ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅರ್ಜಿ ಆಹ್ವಾನ. ಉಯಿಗೇರಿ ಅಂತ ಕೊಟ್ಟಿದ್ದಾರೆ, ಉಯಿಗೇರಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅರ್ಜಿ ಆಹ್ವಾನ. ಕುರುಬರ ಬೂದುಹಾಳ ಅಂತಿದೆ, ಕುರುಬರ ಬೂದುಹಾಳ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಈ ಒಂದು ಗ್ರಾಮಕ್ಕೆ ಅರ್ಜಿಯನ್ನು ಆಹ್ವಾನ. ಅದೇ ರೀತಿಯಾಗಿ ಮೇಲಿನ ಉಲುವಟ್ಟಿ ಅಂತಿದೆ, ಮೇಲಿನ ಉಲುವಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅರ್ಜಿ ಆಹ್ವಾನ. ತಲಿಹಳ್ಳಿ ಅಂತಿದೆ, ತಲಿಹಳ್ಳಿಯ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಚಿಕ್ಕಮಗಳೂರು ಡಿಸ್ಟಿಕ್ ತಾಲೂಕಿದು. ಚಿಕ್ಕಮಗಳೂರು ಆಗನ ಇವಾಗ ಕಡೂರು ತಾಲೂಕು ನೋಡೋಣ. ಕಡೂರು ತಾಲೂಕಿನಲ್ಲಿ ಯಾವ ಗ್ರಾಮ ಪಂಚಾಯತ್ ಅಂದರೆ ನಿಡುವಳ್ಳಿ ಅಂತ ಬಂದಿದೆ. ನಿಡುವಳ್ಳಿ ಒಂದೇ ಒಂದು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೀವು ಕೂಡ ಈ ಒಂದು ಚಿಕ್ಕಮಗಳೂರು ಡಿಸ್ಟಿಕ್ಗೆ ಸಂಬಂಧಪಟ್ಟಿದ್ದರೆ ಈ ಒಂದು ನಿಮಗೆ ಈ ತಾಲೂಕುಗಳಿಗೆ ಗೊತ್ತಾಗುತ್ತೆ ಯಾವ ಒಂದು ತಾಲೂಕಿನಲ್ಲಿ ನೀವು ಬರ್ತೀರಿ ಅಂತ. ಕೊಪ್ಪ ತಾಲೂಕಿನಲ್ಲಿ ನೋಡೋದಾದರೆ, ಕೊಪ್ಪದಲ್ಲಿ ಅಗಲಗಂಡಿ ಅಂತಿದೆ, ಅಗಲಗಂಡಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿಯಾಗಿ ಮುಡಿಗೆರೆ ತಾಲೂಕಿನಲ್ಲಿ ಮೋಕನಹಳ್ಳಿ ಅಂತಿದೆ, ಮೋಕನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದ ನಂತರ ನರಸಿಂಹರಾಜಪುರ ಅಂತಿದೆ, ನರಸಿಂಹರಾಜಪುರ ತಾಲೂಕಿನಲ್ಲಿ ಅಡುವಳ್ಳಿ ಅಂತಿದೆ, ಅಡುವಳ್ಳಿ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನ. ಕಾನೂರು ಅಂತಿದೆ, ಕಾನೂರು ಗ್ರಾಮ ಪಂಚಾಯತಿಯಲ್ಲಿ ಬರುವಂಥ ಹಳ್ಳಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅದೇ ರೀತಿಯಾಗಿ ಸಿಂಗೇರಿ ತಾಲೂಕಿನಲ್ಲಿ ದಾರೆಕೊಪ್ಪ ನೋಡಿ, ದಾರೆಕೊಪ್ಪ ಗ್ರಾಮ ಪಂಚಾಯತು, ಕೂತಗೋಡು ಗ್ರಾಮ ಪಂಚಾಯತು, ಕೆರೆ ಗ್ರಾಮ ಪಂಚಾಯತು, ನೆಮ್ಮೂರು ಗ್ರಾಮ ಪಂಚಾಯತು, ಇವಿಷ್ಟು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿಯಾಗಿ ತರೀಕೆರೆ ತಾಲೂಕಿನಲ್ಲಿ ಕರಕುಚ್ಚಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತು ಉಡೇವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಇವಿಷ್ಟು ಈ ಒಂದು ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟಿದ ಹಾಗೆ. ಇವಾಗ ಬೇರೆ ಒಂದು ಜಿಲ್ಲೆ ನೋಡೋಣ. ಚಿಕ್ಕಮಗಳೂರು ಆದ ನಂತರ ದಕ್ಷಿಣ ಕನ್ನಡ ಜಿಲ್ಲೆ ನೋಡಿ. ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ತಾಲೂಕಿನಲ್ಲಿ ಪಾವೂರು ಮತ್ತು ಸುರಿಂಜೆ ಅಂತ ಕೊಟ್ಟಿದ್ದಾರೆ. ಇವೆರಡೂ ಪಂಚಾಯತಿಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ನೀವು ಕೂಡ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನಲ್ಲಿ ಈ ಒಂದು ಗ್ರಾಮ ಪಂಚಾಯತ್ ಆಹ್ವಾನಿಸಲಾಗಿದೆ. ಇವೆರಡಕ್ಕೆ ಇರೋದು. ಸೊ ಇವಾಗ ದಕ್ಷಿಣ ಕನ್ನಡ ನಂತರ ಹಾಸನಕ್ಕೆ ಹೋಗೋಣ. ಹಾಸನ ತಾಲೂಕಿನಲ್ಲಿ ಬೇಲೂರಿನಲ್ಲಿ ಗಂಗೂರು, ಮದಗುಟ್ಟ, ನಾರಾಯಣಪುರ, ರಾಜನಶಿರಯೂರ, ಯಮಸಂದಿ, ಈ ಒಂದು ಪಂಚಾಯಿತಿಗಳಿಗೆ ಗ್ರಾಮೋನ್ ಕೇಂದ್ರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿಯಾಗಿ ಚನ್ನರಾಯಪಟ್ಟಣದಲ್ಲಿ ಕಬ್ಬಲಿ ಅಂತಿದೆ, ಕಬ್ಬಲಿ ಒಂದು ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿಯಾಗಿ ಸಕಲೇಶಪುರ ತಾಲೂಕಿನಲ್ಲಿ ಈಗೂರು ಅಂತಿದೆ, ಈಗೂರು ಮತ್ತು ಕಯ್ಯಮ್ಮನಹಳ್ಳಿ ಅಂತಿದೆ, ಕಯ್ಯಮ್ಮನಹಳ್ಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಈ ಒಂದು ಪಂಚಾಯತಿಗೆ. ಸೊ ಈ 3 ತಾಲೂಕಿನಲ್ಲಿ ಇದ್ದಾವೆ ಹಾಸನ ಡಿಸ್ಟಿಕ್ಗೆ. ಇವಾಗ ನಮ್ಮ ಕಲಬುರಗಿ ನೋಡೋಣ. ಗುಲ್ಬರ್ಗ ಜಿಲ್ಲೆ ತಾಲೂಕು ಆಳಂದ ತಾಲೂಕಿಗೆ ಅರ್ಜಿ ಆಹ್ವಾನ. ಆಳಂದ ತಾಲೂಕಿನಲ್ಲಿ ದಂಗಾಪುರ ಅಂತಿದೆ,
ದಂಗಾಪುರ ಪಂಚಾಯಿತಿಗೆ ಈ ಒಂದು ಗ್ರಾಮೋನ್ ಕೇಂದ್ರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ದಂಗಾಪುರ ಪಂಚಾಯಿತಿಗೆ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದಾದ ನಂತರ ಇಲ್ಲಿ ಕೊಡಗು ನೋಡೋಣ. ಕೊಡಗು ಡಿಸ್ಟಿಕ್ನಲ್ಲಿ ಒಟ್ಟು 4 ತಾಲೂಕಿಗೆ ಅರ್ಜಿ ಆಹ್ವಾನಾಗಿದೆ. ಮಡಿಕೇರಿಗೆ ಆಗಿದೆ. ಮಡಿಕೇರಿನಲ್ಲಿ ಕರಿಕೆ ಗ್ರಾಮ ಪಂಚಾಯಿತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಮಕ್ಕಂದೂರು ಅಂತ ಕೊಟ್ಟಿದ್ದಾರೆ. ಮಕ್ಕಂದೂರು ಪಂಚಾಯಿತಿಗೆ ಕೂಡ ಅರ್ಜಿ ಆಹ್ವಾನಿಸಲಾಗಿದೆ. ಅದೇ ರೀತಿಯಾಗಿ ಪೊನ್ನಂಪೇಟೆ ಇದೆ. ಪೊನ್ನಂಪೇಟೆಯಲ್ಲಿ ಬಿ ಶೆಟ್ಟಿಗೇರಿ ಅಂತಿದೆ, ಕಲ್ಯಾಮಂದೂರು ಅಂತಿದೆ, ದೇವರಾಪುರ ಅಂತೊಂದಿದೆ, ಕೆ ಬಡಗ ಅಂತಿದೆ ಮತ್ತು ಕಿರುಗೂರು, ನಲ್ಕೇರಿ, ನಿಟ್ಟೂರು, ಪೊನ್ನಂಪೇಟೆ ಮತ್ತು ಟಿ ಶೆಟ್ಟಿಕೆರೆ ಅಂತ, ಟಿ ಶೆಟ್ಟಿಕೆರೆ ಮತ್ತು ಬಿ ಶೆಟ್ಟಿಕೆರೆ ಅಂತ 2 ಇದ್ದಾವೆ. ಇವಿಷ್ಟು ಗ್ರಾಮ ಪಂಚಾಯತಿಯಲ್ಲಿ ಕೂಡ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೋಡ್ಕೊಳ್ಳಿ, ಯಾರೆಲ್ಲ ಒಂದು ಕೊಡಗು ಡಿಸ್ಟಿಕ್ಕು ಮಡಿಕೇರಿ ತಾಲೂಕಿನಲ್ಲಿದ್ದೀರಾ ಇವಿಷ್ಟು ನಿಮಗೆ ಗೊತ್ತಾಗುತ್ತೆ. ಪೊನ್ನಂಪೇಟೆಯಲ್ಲಿ ಮಡಿಕೇರಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸೋಮವಾರಪೇಟೆ ಇದೆ. ಸೋಮವಾರಪೇಟೆಗೆ ತಾಲೂಕಿನಲ್ಲಿ ಯಾವೊಂದು ಗ್ರಾಮ ಪಂಚಾಯತ್ ನೋಡೋಣ. ಬ್ಯಾಡಗೊಟ್ಟ ಅಂತಿದೆ. ಬ್ಯಾಡಗೊಟ್ಟ ಪಂಚಾಯತಿಗೆ ಅರ್ಜಿ ಆಹ್ವಾನಾಗಿದೆ. ದೊಡ್ಡ ಮಲ್ತೆ ಅಂತಿದೆ, ಅದಕ್ಕೂ ಅರ್ಜಿ ಆಹ್ವಾನಾಗಿದೆ. ಗೌಡಹಳ್ಳಿ ಅಂತಿದೆ, ಗೌಡಹಳ್ಳಿ ಈ ಒಂದು ಪಂಚಾಯತಿಗೂ ಕೂಡ ಅರ್ಜಿ ಆಹ್ವಾನಿಸಲಾಗಿದೆ. ಇದು ಸೋಮವಾರಪೇಟೆ ತಾಲೂಕಿನಲ್ಲಿ ಬರುವಂಥವು. ಇವಾಗ ವಿರಾಜಪೇಟೆ ನೋಡೋಣ. ವಿರಾಜಪೇಟೆಯಲ್ಲಿ ನೋಡಿ ಚೆಂಬೆಳ್ಳೂರು ಅಂತಿದೆ. ಚೆಂಬೆಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರ್ಜಿ ಆಹ್ವಾನಾಗಿದೆ. ಕಡಗನೂರು ಅಂತಿದೆ, ಕಡನೂರು ಈ ಒಂದು ಕಡನೂರು ಪಂಚಾಯತಿಯಲ್ಲಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾಕಂದರೆ ನಾನು ಒಂದೊಂದಾಗಿ ಹೇಳ್ತಾದ್ರೆ ಲೇಟ್ ಆಗುತ್ತೆ, ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಸೊ ಇವಾಗ ವಿರಾಜಪೇಟೆ ಇವಿಷ್ಟು ಕೊಡಗು ಡಿಸ್ಟಿಕ್ಗೆ ಬರುವಂಥದ್ದು. ಅದು ನೆಕ್ಸ್ಟ್ ಇವಾಗ ಮಂಡ್ಯ ನೋಡೋಣ. ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣಕ್ಕಾಗಿದೆ ತಾಲೂಕು. ಮಂಡ್ಯ ಡಿಸ್ಟಿಕ್ಕು ಶ್ರೀರಂಗಪಟ್ಟಣ ತಾಲೂಕು. ಇದರಲ್ಲಿ ಬೆಳ್ಳೇನಹಳ್ಳಿ ಅಂತಿದೆ. ಬೆಳ್ಳೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅದಾದ ರಾಯಚೂರು ನೋಡೋಣ. ರಾಯಚೂರು ಡಿಸ್ಟಿಕ್ಕು ಮಾನ್ವಿ ತಾಲೂಕು. ಮಾನ್ವಿ ತಾಲೂಕಿನಲ್ಲಿ ಅರೋಳಿ ಅಂತ ಗ್ರಾಮ ಅಂದರೆ ಪಂಚಾಯತಿ, ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅದೇ ರೀತಿಯಾಗಿ ಸಿಂಧನೂರು ತಾಲೂಕಿಗೆ, ಸಿಂಧನೂರಲ್ಲಿ ಜವಳಗೇರ ಅಂತಿದೆ. ಜವಳಗೇರ ಒಂದು ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ರಾಯಚೂರು ಮುಗಿತು. ಇವಾಗ ವಿಜಯನಗರ ಅಂತ ಕೊಟ್ಟಿದ್ದಾರೆ. ವಿಜಯನಗರ ಅಂದರೆ ಹೊಸಪೇಟೆ ಇರ್ಬೋದು. ಹೊಸಪೇಟೆ ಡಿಸ್ಟಿಕ್ಕು ಹಡಗಲಿ ತಾಲೂಕು. ಹಡಗಲಿನಲ್ಲಿ ನಗತಿ ಬಸಾಪುರ ಅಂತಿದೆ. ನಗತಿ ಬಸಾಪುರ ಮತ್ತು ಸೋಗಿ ಇವೆರಡೂ ಪಂಚಾಯತಿಗೆ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹಡಗಲಿ ಆದ ನಂತರ ಹರಪನಹಳ್ಳಿ ತಾಲೂಕಿದೆ. ಹರಪನಹಳ್ಳಿ ತಾಲೂಕಿನಲ್ಲಿ ನೀಚವ್ವನಹಳ್ಳಿ ಅಂತಿದೆ. ನೀಚವ್ವನಹಳ್ಳಿಯಲ್ಲಿ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಗ್ರಾಮದಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹರಪನಹಳ್ಳಿಗೆ ಹೊಂದಿದೆ. ಇವಾಗ ಹೊಸಪೇಟೆ ಅಂದರೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು. ಇದರಲ್ಲಿ ಬುಕ್ಕಸಾಗರ ಅಂತಿದೆ. ಬುಕ್ಕಸಾಗರ ಮತ್ತು ನಗಲಾಪುರ ಅಂತಿದೆ. ಇವೆರಡೂ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದಾದ ನಂತರ ಇವಾಗ ಕೂಡ್ಲಿಗೆ ಕೊಟ್ಟಿದ್ದಾರೆ. ಕೂಡ್ಲಿಗೆ ತಾಲೂಕು ಅಪ್ಪಯ್ಯನಹಳ್ಳಿ ಅಂತಿದೆ. ಅಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಚೌಡಾಪುರಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಗುಂಡು ಮುಂಗುನುಗು ಅಂತಿದೆ. ಗುಂಡು ಮುನುಗು ಗ್ರಾಮ ಪಂಚಾಯತಿ. ಎರೆಕುಂಬಳ ಕುಂಟೆ ಅಂತಿದೆ. ಎರೆಕುಂಬಳ ಕುಂಟೆ ಗ್ರಾಮ ಪಂಚಾಯತಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಶಿವಪುರ ಗ್ರಾಮ ಪಂಚಾಯತಿಗೂ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವು ಕೂಡಲಗಿ ತಾಲೂಕಿಗೆ ಬರುವಂಥವು. ಸೊ ಹೊಸಪೇಟೆಯಲ್ಲಿ ಹಡಗಲಿ, ಹರಪನಹಳ್ಳಿ, ಹೊಸಪೇಟೆ, ಕೂಡಲಗಿ 4 ತಾಲೂಕಿಗೆ ಅರ್ಜಿ ಆಹ್ವಾನಾಗಿದೆ. ಸೊ ಇವಿಷ್ಟು ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿನ ಆಗಿರುವಂಥ ಜಿಲ್ಲೆಗಳು ಮತ್ತು ತಾಲೂಕುಗಳು ಮತ್ತು ಗ್ರಾಮ ಪಂಚಾಯತಿಗಳ ಹೆಸರನ್ನು ಹೇಳಿದ್ದೀನಿ. ನಿಮ್ಮ ಒಂದು ಜಿಲ್ಲೆ, ನಿಮ್ಮೊಂದು ತಾಲೂಕು, ನಿಮ್ಮೊಂದು ಗ್ರಾಮ ಪಂಚಾಯತಿ ಈ ಒಂದು ಲಿಸ್ಟಲ್ಲಿ ಇದೆಯಾ ಅನ್ಕೊತೀನಿ. ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸೋಕ್ಕೆ ಎಲಿಜಿಬಲು. ಇದ್ದಿದ್ದಿಲ್ಲ ಅಂದರೆ ವೇಟ್ ಮಾಡಿ, ಮತ್ತು ಮುಂದಿನ ತಿಂಗಳು ಎಲ್ಲೆಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಖಾಲಿ ಇದ್ದಾವೋ ಗ್ರಾಮೋನ್ ಕೇಂದ್ರಗಳು ಅಲ್ಲಿಗೆ ಅರ್ಜಿ ಆಹ್ವಾನ ಆಗ್ತವೆ. ಪ್ರತಿ ತಿಂಗಳಿಗೆ ಒಂದು ಗ್ರಾಮೋನ್ ಕೇಂದ್ರ ಯಾವ ಒಂದು ಜಿಲ್ಲೆ, ಯಾವ ಒಂದು ತಾಲೂಕಿಗೆ ಅರ್ಜಿ ಆಹ್ವಾನ ಆಗಿದೆ ಅಂತ ಒಂದೊಂದಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ. ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ, ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. ಅದನ್ನು ಫಾರ್ಮನ್ನು ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಕ್ಲಿಕ್ ಮಾಡಿಕೊಂಡು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಕೇವಲ 100 ರೂಪಾಯಿದಲ್ಲಿ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ತುಂಬಾ ಈಜಿ ಇದೆ ಅಪ್ಲಿಕೇಶನ್ ಹಾಕೋದು. ಸೊ ತಿಳಿಸ್ಕೊಟ್ಟಿದ್ದೀನಿ, ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್, ಅದನ್ನು ನೋಡ್ಕೊಳ್ಳಿ. ಸ್ನೇಹಿತರೆ, ಇದಿಷ್ಟು ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.